ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್. ಅಧಿಕಾರ ದೊಡ್ಡದಲ್ಲ, ಅಭಿಮಾನ ದೊಡ್ಡದು, ಸನ್ಮಾನ ದೊಡ್ಡದಲ್ಲ, ಸಂಸ್ಕಾರ ದೊಡ್ಡದು ಎನ್ನುತ್ತೆ. ಈ ನೆರೆದಿರುವ ಕಾರ್ಯಕ್ರಮ ದೊಡ್ಡದಲ್ಲ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಾವೆಲ್ಲರೂ ದೊಡ್ಡವರು ಎಂದು ನನ್ನ ಮನದಲ್ಲಿ ಸ್ಮರಿಸುತ್ತಾ ಇಲ್ಲಿ ನೆರೆದಿರುವ ಎಲ್ಲರಿಗೂ ಸಂಜೆಯ ಶುಭಾಶಯಗಳನ್ನ ತಿಳಿಸುತ್ತೇನೆ. ನನ್ನ ಹೆಸರು ಕಾವೇರಿ ಈರಪ್ಪ ಬೆಟ್ಟಿ ಅಂತೇಳಿ. ನಮ್ಮದು ಊರು ಹೊಬ್ಳಾಪುರ. ನಾನು PUCಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಅಂಬರ್ಗ ಅಲ್ಲಿ ಓದಿದ್ದೀನಿ. ಅಲ್ಲಿ ಓದಿ ಒಂದು ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ 600ಕ್ಕೆ 586 ಅಂಕಗಳನ್ನು ಗಳಿಸಿಕೊಂಡು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು 3 ದಿನದ ಮೊದಲು ಎಲ್ಲ ಹೋಗಿ ಬರೆದು ಮಾಡ್ತೀನಿ. ತದನಂತರ ನಾನು ಇಲ್ಲಿ BCM ಹಾಸ್ಟೆಲ್ನೊಳಗೆ ನಮ್ಗೆ ಸಿಕ್ತು. ಆಮೇಲೆ ಹಾಸ್ಟೆಲಿಗೆ ಬಂದ 2 ವರ್ಷ ಸತತವಾಗಿ ಒಂದು ಅಭ್ಯಾಸವನ್ನು ಮಾಡ್ತೀನಿ. ಈ ಒಂದು ಸಮಯದೊಳಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಎಲ್ಲರೂ ಹೇಳ್ತಾರೆ PUC ಮಾರ್ಕ್ಸ್ ಏನು ಇಂಪಾರ್ಟೆಂಟ್ ಅಲ್ಲ ಹಂಗೆ ಹೇಳಿ. ಆದರೆ ನನಗೆ ಒಂದು ಅನಿಸಿದ್ದೇನೆ, ಮಾರ್ಕ್ಸ್ ಅದು ಸರಿ, ಒಂದು ಸಲ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ಬೋದು. ಆದರೆ ನಾವು ಒಂದು SSLC ಒಳಗೆ ಆಗಿರ್ಬೋದು, PUC ಹಂತದೊಳಗೆ ಆಗಿರ್ಬೋದು, ಚಲೋ ಮಾರ್ಕ್ಸ್ ತೊಗೊಂಡ್ರೆ ನಾವು ಇಷ್ಟಪಟ್ಟಿದ್ದ ಕಾಲೇಜ್ಗಳಿಗೆ ಹೋದಾಗ ಆನಂತರ ನಮ್ಮ ತಂದೆ ತಾಯಿಗೂ ಸ್ವಲ್ಪ ನಮ್ಮ ಮಗಳು ಚಲೋ ಹೋದಾಗ ಅವ್ರಿಗೂ ಒಂದು ಭರವಸೆ ಕೊಡ್ತೈತಿ. ಮತ್ತು ಅವ್ರಿಗೂ ನಮ್ಗೆ ಇನ್ನೂ ಮುಂದೆ ಓದಿಸ್ಬೇಕು ಅನ್ನೋದು ಬರ್ತೈತಿ. ಅದೇ ರೀತಿಯಾಗಿ ಎಲ್ಲರೂ ಕರೆದ ನಮ್ಮ ತಂದೆ ತಾಯಿಗೆ ಏನೋ ಒಂಥರ ಖುಷಿ ಅನಿಸ್ತೈತಿ. ಆ ಒಂದು ಖುಷಿಗೆ ಅನುಗುಣವಾಗಿ ಇಂಪಾರ್ಟೆಂಟ್ ಹೇಳಕ್ಕೆ ಬರ್ತೀನಿ. ಅದ್ರ ಜೊತೆಗೆ ಒಂದು ಮುಂದಿನ ಒಂದು ಹಂತದೊಳಗೆ ನಾವೊಂದು ಭಾಳ ಅವಶ್ಯ ಅಂತೇಳಿ ಹೇಳಕ್ಕೆ ನಾನು ಭಾಳ ಇಷ್ಟಪಡ್ತೀನಿ. ಅನಂತರ ನಮಗೆ ಈ ಒಂದು ಸ್ಥಾನದೊಳಗೆ ಬರಲಿಕ್ಕೆ ಕಾರಣ ಆಗಿರ್ತಕ್ಕಂಥ ನಮ್ಮ ತಂದೆ ತಾಯಿಗಳಿಗೂ ಹಾಗೂ ನನ್ನ ಎಲ್ಲ ಗುರುಗಳಿಗೂ ನಾನು ಭಾಳ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೀನಿ. ನಮ್ಮ ತಂದೆ ತಾಯಿಗಳು ನಮ್ಗೆ ಜೀವವನ್ನು ನೀಡಿದರೆ, ನಮ್ಮ ಗುರುಗಳು ನಮ್ಗೆ ಯಾವಾಗಲೂ ಜೀವನವನ್ನು ನೀಡಿರ್ತಕ್ಕಂಥವ್ರು. ನಮ್ದೊಂದು ನಾನು ಕಾಲೇಜಿಗೆ ಬಂದಮೇಲೆ ನಾವು ಕಾಲೇಜ್ ವ್ಯವಸ್ಥೆನೂ ಅಂದರೆ ಅಲ್ಲಿ ವಾತಾವರಣನೂ ಅಷ್ಟೇ ಭಾಳ ಚಲೋ ಇತ್ತು. ಒಂದು ಶಾಂತವಾಗಿರ್ತಕ್ಕಂಥ ವಾತಾವರಣ. ಈಗ ಆಲ್ಮೋಸ್ಟ್ ಗೌರ್ಮೆಂಟ್ ಕಾಲೇಜ್ ಎಲ್ಲರೂ ನೋಡಿರ್ಬೋದು ಅದೊಂದು ವಾತಾವರಣ. ಮತ್ತು ಅಲ್ಲಿರ್ತಕ್ಕಂಥ ಗುರುಗಳನ್ನು ಸಹ ಅಷ್ಟೇ, ಅವ್ರದ್ದು ಟೀಚಿಂಗೂ ಎಲ್ಲ ಚಲೋ ಇತ್ತು. ಮತ್ತು ನಮ್ಮ ಎಲ್ಲರೂ ಗೌರ್ಮೆಂಟ್ ಕಾಲೇಜ್ ಅಂದರೆ ಸರಿಯಾಗಿ ಕ್ಲಾಸಸ್ ನಡೆಯಂಗಿಲ್ಲ, ಬ್ಯಾಡ್ ಅಲ್ಲಿ ಹಚ್ಚೋದು ನಮ್ಮ ಹುಡುಗರಿಗೆ ಪ್ರೈವೇಟ್ ಕಾಲೇಜಿಗೆ. ನಾನೇ ಪ್ರೈವೇಟ್ ಕಾಲೇಜಿಗೆ ಬ್ಯಾಡ್ ಅಂತ ಯಾಕೆ ಹೇಳತ್ತಿಲ್ಲ, ಹಂಗೆ ಒಂದು ಭಾವನೆ ಇರ್ತೈತಿ. ಆದರೆ ಆ ಥರ ಯಾವುದು ನನಗೆ ನಾನು ಓದಿರೋ ಕಾಲೇಜೊಳಗೆ ಯಾವುದೂ ಕಂಡು ಬಂದಿಲ್ಲ. ಅದೊಂದು ನಂಗೆ ಭಾಳ ಹೆಮ್ಮೆ ಅನಿಸ್ತೈತಿ. ಯಾವಾಗಲೂ ಹೇಳ್ತಾರಲ್ಲ, ಒಂದೇ ಕಣ್ಣಿಂದ ತುಪ್ಪಾಳೆ ಆಗೋದಿಲ್ಲ ಅಂತಂತ ಹೇಳ್ತಾರಲ್ಲ, ನಾವು ಒಂದಾದರೆ ನಮ್ಮ ಶಿಕ್ಷಕರು ಒಂದು ಭಾಗ, ಅವರ ಒಂದು ಸಹಕಾರ ನಮ್ಗೆಲ್ಲರಿಗೂ ಮುಖ್ಯ ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಆದರೆ ಗುರು ಅಂದರೆ ಒಬ್ಬ ವ್ಯಕ್ತಿ ಎಲ್ಲ ಅಜ್ಞಾನದಿಂದ ಸುಜ್ಞಾನದೆಡೆ ಕೊಂಡೊಯ್ಯುವ ಒಂದು ಶಕ್ತಿ ಅಂತ ಹೇಳ್ತಾರಲ್ಲ, ಅದು ನಮ್ಗೆ ಎಲ್ರಿಗೂ ಸ್ಫೂರ್ತಿ ನೀಡ್ತಕ್ಕಂಥ ಮಾತು ಅಂತ ಹೇಳಿ ಏನು ಹೇಳ್ತಾರೆ, ಸ್ವಾತಿ ಮುತ್ತೊಂದು ಸಮುದ್ರಕ್ಕೆ ಬಿದ್ದು ಅದರೊಳಗೆ ಚಿಪ್ಪಿನಲ್ಲಿ ಬಿದ್ದು ಮುಟ್ಟಾಗುವಂತೆ ಹಲವಾರು ಸಾಧನೆಯ ಸಾಲಿನಲ್ಲಿ ನಿಂತಿರ್ತಾರೆ. ಅಂತಹ ಒಂದು ಸಾಧನೆ ಸಾಲಿನಲ್ಲಿ ಸಾಗಲಿಕ್ಕೆ ನಮ್ಮೆಲ್ಲರಿಗೂ ಒಂದು ಸಹಕಾರವನ್ನು ನೀಡ್ತಾ ಈ ಒಂದು ಸಮಾಜದಲ್ಲಿ ಈ ರೀತಿಯಾಗಿ ಎಲ್ಲ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನ ಮತ್ತಷ್ಟು ಇನ್ನೊಂದು ಸ್ಥಾನಕ್ಕೆ ಹೋಗಲಿಕ್ಕೆ ನೀವೆಲ್ಲರೂ ಸಹಕರಿಸ್ತಾ ಇದ್ದೀರಿ ಅಂತಂದ್ರೆ ನನಗೆ ಬಹಳ ಖುಷಿ ಬಹಳ ಒಂದು ಸಂತೋಷ ಅನ್ನಿಸ್ತಿದ್ದೀನ. ಅದೇ ರೀತಿಯಾಗಿ ನಾನು ಸತ್ಯವಾಗಿ ಹೇಳ್ಬೇಕಂದ್ರೆ ಇದೇ ಮೊದಲ ಸಲ ಕೇಳಿದ್ದು, ಹುಟ್ಟು ಹಬ್ಬದ ದಿನಾನು ಇಂತಹ ಒಂದು ಪ್ರತಿಭೆಗಳನ್ನ ಗುರುತಿಸಿ ಅವರು ಮತ್ತೆ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಇದ್ದಾರೆ ಅನ್ನೋದು ನನಗೆ ಸತ್ಯವಾಗಿ ನನಗೆ ಗೊತ್ತಿರಲಿಲ್ಲ. ಅಂದ್ರೆ ನಾನು ಎಲ್ಲರೂ ಇದನ್ನು ಕೇಳಿನೂ ಇಲ್ಲ. ಎಲ್ಲರ ಒಂದು ಪ್ರತಿಭೆಗಳನ್ನು ಗುರುತಿಸ್ತಕ್ಕಂಥ ಅವರ ಗುಣಕ್ಕೆ ಹಾಗೂ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಇನ್ನು ಉಳಿದವರಿಗೂ ಮುಂದಿರೋರಿಗೂ ಅನ್ನಿಸ್ತಿರ್ಬೇಕು, ನಾನು ಅಲ್ಲೊಂದೆಲ್ಲ ಸನ್ಮಾನ ಮಾಡ್ಕೋಬೇಕು ಅಂತೇಳಿ ಅನಿಸುವಂಗೆ ಆಗಬೇಕು. ಎಲ್ಲ ವಿದ್ಯಾರ್ಥಿನಿಯರು ಮುಂದುವರಿಲಿ ಅಂತೇಳಿ ಎಲ್ಲರಿಗೂ ಅವರ ಒಂದು ಪುಸ್ತಕಗಳನ್ನು ನೀಡುವುದರ ಮೂಲಕ ಆಗಲಿ, ಎಲ್ಲರಿಗೂ ಒಂದು ಸಹಾಯ ಮಾಡಿರ್ತಕ್ಕಂಥ ಮತ್ತು ಓಂ ಸಾಯಿ ಗ್ರೂಪ್ ಅವರಿಗೂ ಹಾಗೂ ಸರ್ ಅವರಿಗೂ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಮೂರ್ತಿಗಿಂತ ವಸ್ತು ಉತ್ತಮ ಅನ್ನುವ ಮಾತಿನಂತೆ ನಿಮ್ಮೆಲ್ಲರ ಅತ್ಯುತ್ತಮವಾದ ಸಮಯವನ್ನು ಇಂದು ನಮಗೆ ನೀಡಿ ನಾವೆಲ್ಲರೂ ಮುಂದೆ ಜೀವನದಲ್ಲಿ ಉನ್ನತವಾದ ಸಾಧನೆಯನ್ನು ಮಾಡಿ ನಮ್ಮ ಜೀವನವನ್ನು ಮುನ್ನಡೆಯಲಿ ಅಂತೇಳಿ ಶುಭ ಹಾರೈಸುವಂತ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ PUCಯಲ್ಲಿ 90 ಅಂಕಕ್ಕಿಂತ ಹೆಚ್ಚಿಗೆ ಪಡೆದಂಥ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಏನು ಇಟ್ಕೊಂಡಿದ್ದಾರೆ, ಆ ಕಾರ್ಯಕ್ರಮದ ಪ್ರಯುಕ್ತವಾಗಿ ವೇದಿಕೆ ಮೇಲೆ ಆಸೀನರಾದಂಥ ನನ್ನ ಎಲ್ಲ ಗುರು ಹಿರಿಯರು, ಗುರುಗಳು, ಸಮಾಜದ ಅಧ್ಯಕ್ಷರು ಮತ್ತು ಹೈಸ್ಕೂಲ್ ಅಧ್ಯಕ್ಷರು ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ನಮ್ಮೆಲ್ಲ ಓಂ ಸಾಯಿ ಗ್ರೂಪಿನ ಸದಸ್ಯರು
ವಿದ್ಯಾರ್ಥಿನಿಯರು, ಪಾಲಕರು ಮತ್ತು ನನ್ನ ಮಾಧ್ಯಮ ಮಿತ್ರರು, ನಾನು ಈಗೇನು ಭಾಳ ಹೇಳುವ ಅವಶ್ಯಕತೆ ಇಲ್ಲ. ತಮ್ಗೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಮುಂದಿನ ಜೀವನದಲ್ಲಿ ನೀವು ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ನಮ್ಮ ಪಾಟೀಲ್ ಗುರುಗಳವರು, ಪ್ರಿನ್ಸಿಪಾಲ್ ಅವರು ನಿಮ್ಗೆ ಹೇಳಿದ್ದಾರೆ. ನಾನೇನು ಜಾಸ್ತಿ ಹೇಳುವ ಅವಶ್ಯಕತೆ ಇಲ್ಲ. ಮತ್ತು ನನಗೆ ಒಂದು ಹೊಗಳುವಿಕೆಗಾಗಿ ಈ ಕಾರ್ಯಕ್ರಮ ಏನಲ್ಲ. ನಾವು ನಮ್ಮ ಗ್ರೂಪ್ ಗುರುತಿಸಿ, ಯಾಕಂತಂದ್ರೆ ನಮ್ಮ ತಾಲೂಕಿನ ಸೀಮಿತವಾಗಿ ಯಾಕೆ ಇದನ್ನು ಮಾಡಕತ್ತಾರಂತಂದ್ರೆ ನಿಮ್ಮ ಹಳ್ಳಿಯಲ್ಲಿ ಮತ್ತು ಈ ಶಹರಿಗೆ ಗೊತ್ತಾಗಬೇಕು. ನೀವು ಬರೀ ನಿಮ್ಮ ಕಾಲೇಜ್ನಾಗ ನಿಮ್ಮ ಪಾಲಕರಿಗೆ ಮಾತ್ರ ಗೊತ್ತಿರ್ತೈತಿ ನೀವು ಎಷ್ಟು ಅಂಕ ಪಡೆದಿರಿ, ನೀವು ಎಷ್ಟು ಅಂಕ ತೊಗೊಂಡು ಪಾಸ್ ಆಗಿರಿ ಅಂತೇಳಿ. ಅದು ಅಷ್ಟಕ್ಕೆ ಸೀಮಿತ ಇರಬಾರ್ದು. ನಮ್ಮ ಗ್ರೂಪಿನ ಉದ್ದೇಶ ಏನಂತಂದ್ರೆ ನಮ್ಮ ತಾಲೂಕಿನ ಈ ಮಕ್ಕಳಿಗೆ ಕಾಲೇಜು ಮನಿ ಅದನ್ನು ಬಿಟ್ಟು ನಿಮ್ಮ ಗ್ರಾಮಕ್ಕೂ ಗೊತ್ತಾಗಬೇಕು, ಪ್ಲಸ್ ಈ ರಾಮದುರ್ಗ ಶಹರದಲ್ಲಿಯೂ ಗೊತ್ತಾಗಬೇಕು. ಇಲ್ಲಿ ಇವತ್ತು ನಡೆದಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಮಾಧ್ಯಮ ಮಿತ್ರರು ಇದನ್ನು ಪ್ರಸಾರವನ್ನು ಮಾಡ್ತಾರೆ. ಪ್ರಸಾರ ಮಾಡಿದಾಗ ಹೌದಲ್ಲಪ್ಪ, ಈ ಗ್ರಾಮದವರು ಈ ಕಾಲೇಜಿನಾಗ ಇಷ್ಟು ಅಂಕ ತಗೊಂಡು ಪಡೆದಾರ ಅನ್ನುವಂಥದ್ದು ಒಂದು ತಮಗೂ ತಮ್ಮ ಪಾಲಕರಿಗೂ ಕೂಡ ಒಂದು ಹೆಮ್ಮೆಯ ವಿಷಯ. ಮೇನ್ ಇದರದ್ದು ಉದ್ದೇಶ ಅದು. ಆಮೇಲೆ ಗುರುಗಳು ಭಾಳಷ್ಟೇ ಒಂದು 3-4 ಉದಾಹರಣೆಗಳನ್ನು ನಿಮ್ಗೆ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಹಿರಿಯರಾದಂಥ ನಮ್ಮ ಸಚಿವರಾದಂಥ ಅಜ್ಜಿ ಬಾಲಪ್ಪನವರು, ಆಮೇಲೆ ನಮ್ಮ ಜನಪರ ಟ್ರಸ್ಟ್ ಅಧ್ಯಕ್ಷರು ಹೇಳಿದ್ದಾರೆ, ನಮ್ಮ ಬಗ್ಗೆ ಹೇಳಿದ್ದಾರೆ. ತಮ್ಮಲ್ಲಿ ನಂದು ಕಳಕಳಿ ವಿನಂತಿ ಏನಂತಂದ್ರೆ, ನಾವು ಇವತ್ತು ತಮಗೇನೋ ಒಂದು ಬುಕ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸಂವಿಧಾನ ಓದು ಅನ್ನೋದು ಅಂಥದ್ದು ಒಂದು ಬುಕ್ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ದೇಶ ಹೆಂಗೆ ಇರಬೇಕು ಅನ್ನುವಂಥದ್ದು ಏನೋ ಒಂದು ಚಿಂತನೆ, ಸಂವಿಧಾನವನ್ನು ಏನು ಬರ್ದಾರ ಅದರದ ಸಾರಾಂಶ, ಸಂಪೂರ್ಣ ಸಂವಿಧಾನ ಏನಿಲ್ಲ ಅದು 70ರಿಂದ 75 ಜನಕ್ಕೆ ನಮ್ಮ ಗ್ರೂಪ್ ಇವತ್ತು ಸನ್ಮಾನ ಕಾರ್ಯಕ್ರಮ ಮಾಡಿದೆ. ಆ 75 ಜನರಲ್ಲಿ ಒಂದು 5 ಜನ ಆದರೂ ಇದು ಸಂಪೂರ್ಣ ಓದಿ ನಿಮ್ಮ ಜೀವನವನ್ನು ಅಳವಡಿಸ್ಕೊಂಡ್ರಿ ಅಂದ್ರೆ ಖಂಡಿತವಾಗಿ ಒಂದು 75 ಲಕ್ಷ ಜನಕ್ಕೆ ನೀವು ಸಹಾಯ ಮಾಡಿದಂಗೆ ಆಗ್ತದೆ. ಯಾಕಂತಂದ್ರೆ ನಾವು ಇಡೀ ಜೀವನ ಈ ಜಾತಿ ಪಂಥ ಎಲ್ಲ ಮರೆತು ನಾವು ಈ ದೇಶದಲ್ಲಿ ಹೆಂಗೆ ಬದುಕಬೇಕು ಅನ್ನುವಂಥದ್ದು ಇದೊಂದು ಬುಕ್. ನೀವು ಸೈನ್ಸ್ ಕಲ್ತಿರ್ಬೋದು, ಕಾಮರ್ಸ್ ಕಲ್ತಿರ್ಬೋದು, ಆರ್ಟ್ಸ್ ಕಲ್ತಿರ್ಬೋದು, ಬಟ್ ಇದು ನಿಮ್ಮ ಕಾಲೇಜಲ್ಲಿ ಇಲ್ಲ. ಇದು ಕಾಲೇಜಲ್ಲಿ ಇಲ್ಲ. ಇದನ್ನು ಯಾರು ಬರ್ದಾರಂತಂದ್ರೆ ಹೈಕೋರ್ಟಿನ ನಿವೃತ್ತಿ ನ್ಯಾಯಾಧೀಶರಾದಂಥ ನಾಗಮೋಹನ್ ದಾಸ್ ಸರ್. ಭಾಳ ಒಂದು ಸೂಕ್ಷ್ಮ ವಿಷಯಗಳನ್ನು ಭಾಳ ವಿಸ್ತಾರವಾಗಿ ಬರೆದಿದ್ದಾರೆ. ಇದು ಭಾಳ ದೊಡ್ಡದಿಲ್ಲ, ಭಾಳ ಸಣ್ಣ ಬುಕ್ ಐತಿ. ಇದನ್ನು ನೀವು ಸಂಪೂರ್ಣ ಅರ್ಥ ಮಾಡ್ಕೊಂಡು ಇಷ್ಟಷ್ಟ ಓದಿದ್ರಂದ್ರೆ ಆ ಇಡೀ ಒಂದು ದೊಡ್ಡ ಸಂವಿಧಾನವನ್ನು ಓದಿದಂಗೆ ಆಕೈತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 200ಕ್ಕಿಂತ ಹೆಚ್ಚು ಏನು ಬುಕ್ ಬರ್ದಾರಲ್ಲ ಅದನ್ನು ನೀವು ಓದಿದಂಗೆ ಆಕೈತಿ. ಸಂವಿಧಾನದಲ್ಲಿ ಎಲ್ಲ ಧರ್ಮವನ್ನು ಅಳವಡಿಸಿ ನಿರ್ಮಾಣ ಮಾಡಿದಂಥ ಸಂವಿಧಾನ ನಮ್ಮ ದೇಶದ ಸಂವಿಧಾನ. ನಾವು ಪ್ರತಿಯೊಂದು ಹೆಜ್ಜೆನೂ ನಮ್ಮ ಸಂವಿಧಾನದ ಪ್ರಕಾರ ಇಟ್ಟು ಅಂತಂದ್ರೆ ನಮಗಾಗಲಿ, ನಮ್ಮ ಸಮಾಜಕ್ಕಾಗಲಿ, ನಮ್ಮ ಗೆಳೆಯರ ಬಳಗಕ್ಕಾಗಲಿ ಯಾರೂ ಬಟ್ಟ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದ ಈ ನಮ್ಮ ಸಾಯಿ ಗ್ರೂಪಿನ ಉದ್ದೇಶ. ನೀವು